ಅಧ್ಯಾಯ 17. ಅನ್ನಪಾನಗಳು. ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ವಿಮೋಚನೆ ಕಾಂಡ ಅಧ್ಯಾಯ 23 ವಚನ 25. ಕರ್ತನು ನಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಗಳು ಎಷ್ಟು ಆಶೀರ್ವಾದಗಳಾಗಿವೆ, ಎಷ್ಟು ಆನಂದವನ್ನುಂಟು ಮಾಡುತ್ತಿವೆ. ನಿಜವಾಗಿಯೂ ಆತನು ಆಶೀರ್ವಾದಗಳ ಬುಗ್ಗೆಯಾಗಿದ್ದಾನೆ. ತಮ್ಮ ಜನರನ್ನು ಆಶೀರ್ವದಿಸುವರಲ್ಲಿ ಆತನು ಅಕ್ಕರೆ ಉಳ್ಳವನಾಗಿದ್ದಾನೆ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಕರ್ತನ ಚಿತ್ತವಾಗಿದೆ ಎಂದು ಬಿಳಾಮನು ಕಂಡಿದ್ದು ಎಷ್ಟು ಸತ್ಯ. ಅರಣ್ಯಕಾಂಡ ಅಧ್ಯಾಯ 24 ವಚನ 1. ಕರ್ತನು ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಾಗ ಅವರಿಗೆ ರೊಟ್ಟಿಯಾಗಿ ಆಕಾಶದಿಂದ ಮನ್ನವನ್ನು ಸುರಿಸುವಂತೆ ಮಾಡಿದನು. ಪ್ರತಿಯೊಬ್ಬರಿಗೂ ಅವರಿಗೆ ಅಗತ್ಯವಿದ್ದಷ್ಟೇ ಕೊಟ್ಟನು. ಆ ರೊಟ್ಟಿಯನ್ನು ಕರ್ತನು ಆಶೀರ್ವದಿಸಿದ್ದರಿಂದ ಇಸ್ರಾಯೇಲ್ ಜನರಲ್ಲಿ ಯಾರೂ ಬಲಹೀನನಾದವನು ಇರಲಿಲ್ಲ. ಎಲಿಯನು ಕೆರೀತ್ ಹಳ್ಳದಲ್ಲಿ ಅಡಗಿಕೊಂಡಿರುವಾಗ ಅವನಿಗೆ ರೊಟ್ಟಿ ಸಿಕ್ಕುವ ಹಾಗೆ ಕರ್ತನು ಕಾಗೆಗಳಿಗೆ ಅಪ್ಪಣೆ ಕೊಟ್ಟನು. ಕಾಗೆಗಳು ಪ್ರತಿದಿನವೂ ಅವನಿಗೆ ರೊಟ್ಟಿಯನ್ನು ತಂದುಕೊಟ್ಟವು. ಅವನು ಕೆರೆಯ ನೀರನ್ನು ಕುಡಿದನು. ಆ ಕೆರೆಯು ಬತ್ತಿದಾಗ ಎಲಿಯನಿಗೆ ಆಹಾರ ಕೊಡಲು ಚಾರೆಪ್ತಾ ಊರಿನ ವಿಧವೆಯನ್ನು ಎಬ್ಬಿಸಿದನು. ದೇವಮಗುವೆ, ಆತನು ನಿನ್ನ ಮೇಲೆ ಎಷ್ಟು ಗಮನವಿಟ್ಟಿದ್ದಾನೆ ಎನ್ನುವುದನ್ನು ಮರೆಯಬೇಡ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಮತ್ತಾಯ ಅಧ್ಯಾಯ 6 ವಚನ 31. ಯೇಸು ಭೂಮಿಯಲ್ಲಿದ್ದ ದಿನಗಳಲ್ಲಿ ಅವನು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿದನು. ಆಶೀರ್ವದಿಸಲ್ಪಟ್ಟ ಆ ರೊಟ್ಟಿಯು 5,000 ಜನರನ್ನು ಪೋಷಿಸಿತು. ಆತನು ನಮ್ಮ ಆಶೀರ್ವಾದದ ರೊಟ್ಟಿಯಾಗಿದ್ದಾನೆ. ರೊಟ್ಟಿ ಎನ್ನುವ ಮಾತಿಗೆ ಹೊಸ ಒಡಂಬಡಿಕೆಯಲ್ಲಿ ಆಳವಾದ ಸುಂದರವಾದ ಅರ್ಥವಿದೆ. ಯೇಸು ತನ್ನನ್ನು ಕುರಿತು ಜೀವ ಕೊಡುವ ರೊಟ್ಟಿ ನಾನೇ ಎಂದನು. ಯೋಹಾನ ಅಧ್ಯಾಯ 6 ವಚನ 35-48. ಕರ್ತನಾದ ಯೇಸು ತಾನು ಹಿಡುಕೊಡಲ್ಪಡುವ ರಾತ್ರಿಯಲ್ಲಿ, ಇದು ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಯೋಹಾನ ಅಧ್ಯಾಯ 11 ವಚನ 23. ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ತೃಪ್ತಿಪಡಿಸುವೆನು. ಕೀರ್ತನೆ ಅಧ್ಯಾಯ 81 ವಚನ 16. ಕರ್ತನು ರೊಟ್ಟಿಯನ್ನು ಆಶೀರ್ವದಿಸುವುದು ಮಾತ್ರವಲ್ಲ, ನಿನ್ನ ಪಾನವನ್ನು ಆಶೀರ್ವದಿಸುವನು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಕುಡಿಯುವ ನೀರನ್ನು ಆಶೀರ್ವದಿಸಿದನು. ಐಗುಪ್ತ ದೇಶದಲ್ಲಿ ಇವರು ದುರವ್ಯವಸ್ಥೆಯಲ್ಲಿರುವಾಗ ಐಗುಪ್ತ ದೇಶದ ನೀರನ್ನು ರಕ್ತವನ್ನಾಗಿ ಮಾಡಿದನು. ಆದರೆ ಇಸ್ರಾಯೇಲರು ಇದ್ದ ನಾಡಿನಲ್ಲಿ ಮಾತ್ರ ನೀರು ಶುದ್ಧವಾಗಿಯೂ ಸಿಹಿಯಾಗಿಯೂ ಇದ್ದಿತು. ಇಸ್ರಾಯೇಲ್ ಜನರು ಮಾರಾ ಎಂಬ ಸ್ಥಳಕ್ಕೆ ಬಂದಾಗ ಮಾರಾ ಎಂಬ ನೀರು ಕಹಿಯಾಗಿತ್ತು. ಕರ್ತನು ಆ ನೀರನ್ನು ಮಧುರವಾಗಿ ಮಾಡಿ ಅವರಿಗೆ ಕುಡಿಯಲು ಕೊಟ್ಟನು. ಬಂಡೆಯೊಳಗಿಂದ ನೀರನ್ನು ಬರಮಾಡಿ ಅವರ ದಾಹವನ್ನು ತೀರಿಸಿದನು. ಯೆರಿಕೋ ಪಟ್ಟಣದಲ್ಲಿ ನೀರು ಕಹಿಯಾಗಿರುವಾಗ ಎಲೀಷನ ಮೂಲಕ ಕರ್ತನು ಅದ್ಭುತ ಮಾಡಿ ಆ ನೀರು ಶುದ್ಧವಾಗಿಯೂ ಆರೋಗ್ಯಕರವಾಗಿಯೂ ಇರುವಂತೆ ಮಾಡಿದನು. ಹೊಸ ಒಡಂಬಡಿಕೆಯಲ್ಲಿ ನೀರಿಗೆ ಆಳವಾದ ಅರ್ಥವಿದೆ. ಜೀವಜಲವನ್ನು ಕುರಿತು ಸತ್ಯವೇದವು ಬೋಧಿಸುತ್ತದೆ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವನ್ನುಂಟು ಮಾಡುವುದು. ಅದೇ ರಕ್ಷಣೆಯ ಜೀವ ಬುಗ್ಗೆ. ಯೋಹಾನ ಅಧ್ಯಾಯ 4 ವಚನ 14. ಪರಿಶುದ್ಧಾತ್ಮನನ್ನು ನದಿಯ ನೀರಿಗೆ ಹೋಲಿಸುತ್ತಾರೆ. ಯೋಹಾನ ಅಧ್ಯಾಯ 7 ವಚನ 37-38. ದೇವಮಗುವೆ, ರಕ್ಷಣೆಯಿಂದಲೂ ಅಭಿಷೇಕದಿಂದಲೂ ಕರ್ತನು ನಿನ್ನ ದಾಹವನ್ನು ತೀರಿಸುವನು. ಅನ್ನಪಾನಗಳನ್ನು ಆಶೀರ್ವದಿಸುವನು. ವ್ಯಾಧಿಗಳು ಸಹ ನಿಮ್ಮನ್ನು ಬಿಟ್ಟು ಹೋಗುವಂತೆ ಮಾಡುವೆನು ಎಂಬ ವಾಗ್ದಾನ ಮಾಡಿರುತ್ತಾನೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಹೌದು, ನಮ್ಮ ಕಾಯಿಲೆಗಳನ್ನು, ನಮ್ಮ ಬೇನೆಗಳನ್ನು ತಾನೇ ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು. ಮತ್ತಾಯ ಅಧ್ಯಾಯ 8 ವಚನ 17. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೆಶಾಯ ಅಧ್ಯಾಯ 53 ವಚನ 5. ಕರ್ತನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಕರ್ತನಿಂದ ನಿಮಗೆ ಆಶೀರ್ವಾದವಾಗಲಿ. ಕೀರ್ತನೆ ಅಧ್ಯಾಯ 115 ವಚನ 14-15. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.